ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೋ ಸಾರಿ, ಯಾಕಂದರೆ ಫ್ರೈಡೇ ವ್ಲಾಗ್ ಬರಬೇಕಿತ್ತು, ಬರಲಿಲ್ಲ. ಯಾಕಂದರೆ ಫ್ರೈಡೇ ಇಲ್ಲಿ ಹಾಲಿಡೇ ಇತ್ತು, ನಾವು ಔಟಿಂಗ್ ಹೋಗಿದ್ವಿ. ಸೊ ಇವತ್ತಿನ ವ್ಲಾಗಲ್ಲಿ ನೀವು ಆ ಔಟಿಂಗ್ ವ್ಲಾಗ್ನ ನೋಡ್ಬೋದು. ಹಾಗೆಯೇ ನಾವು ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದಾಗೇ ನನ್ನ ಕೂದಲನ್ನು ಆಲ್ರೆಡಿ ನಾನು ಮದರ್ ಟ್ರಸ್ಟಿಗೆ ಡೊನೇಟ್ ಮಾಡಿದ್ದಾಯಿತು. ನಿಮ್ಮಲ್ಲಿ ಕೂಡ ತುಂಬ ಜನ ಹೇಳಿದ್ದೀರಾ ನಾವು ಕೂಡ ಮಾಡ್ತೀವಿ ಅಂತ, ತುಂಬಾ ಸಂತೋಷ ಆಯಿತು. ಹಾಗೆಯೇ ನೀವು ಔಟಿಂಗೆಲ್ಲ ಹೋದಾಗ ಹೊರಗಡೆ ಎಲ್ಲ ಊಟ ಮಾಡ್ತೀರಾ, ಅದರಿಂದ ನಿಮ್ಮ ಹೆಲ್ತಿಗೆ ಪ್ರಾಬ್ಲಮ್ ಆಗಲ್ವಾ, ಹಾಗೆ ವೆಯ್ಟ್ಗೂ ಪ್ರಾಬ್ಲಮ್ ಆಗಲ್ವಾ ಅಂತ ಕೇಳ್ತಿದ್ರಿ. ನಾವು ಹೆಲ್ತ್ ಮತ್ತು ವೆಯ್ಟ್ನ ಮಾಡ್ರೇಟಾಗಿ ಮ್ಯಾನೇಜ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಎವ್ರಿ ಡೇ ಮಾರ್ನಿಂಗ್ ನಾವು ಆ್ಯಪಲ್ ಸೈಡರ್ ವಿನೆಗರ್ನ 1 ಗ್ಲಾಸ್ ನೀರಲ್ಲಿ 1/2 ಟೀ ಸ್ಪೂನಷ್ಟು ಮಿಕ್ಸ್ ಮಾಡಿ ಕುಡಿತಾ ಇದ್ದೀವಿ. ಇದನ್ನು ದಿನಕ್ಕೆ 3 ಸಲದವರೆಗೂ ಕುಡಿಬೋದು. ನಾವು ಜಸ್ಟ್ ಡೈಲಿ ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕ್ ಥರ ಕುಡಿತಾ ಇದ್ದೀವಿ. ನಾವು ಯೂಸ್ ಮಾಡ್ತಿರೋದು ನ್ಯೂಟ್ರಿನ್ ಲೈಫ್ ಅವರ ಆ್ಯಪಲ್ ಸೈಡರ್ ವಿನೆಗರ್. ಇದು ರಾ, ಅನ್ಫಿಲ್ಟರ್ಡ್, ಅನ್ಪ್ಯಾಶ್ಚರೈಸ್ಡ್ ವಿತ್ ಮದರ್ ಅನ್ನೋ ಆ್ಯಪಲ್ ಸೈಡರ್ ವಿನೆಗರ್ನೇ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟು. 100% ನ್ಯಾಚುರಲ್. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ಇದು ಯಾವುದೇ ರೀತಿ ಸ್ಪಾನ್ಸರ್ಡ್ ವಿಡಿಯೋ ಕೂಡ ಅಲ್ಲ, ನಾವು ಯೂಸ್ ಮಾಡ್ತಾ ಇರೋದೇ ಇದು. ಸೊ ಅದಕ್ಕೋಸ್ಕರ ಶೇರ್ ಮಾಡ್ತಾ ಇದ್ದೀನಿ. ಈವನ್ ಸ್ವಾತಿ ಕೂಡ ಇದನ್ನು ತೊಗೊಳ್ತಾ ಇದ್ಲು. ಅವಾಗ ನಾವು ಟ್ರೈ ಮಾಡಿರಲಿಲ್ಲ, ಬಟ್ ಈ ಹೊಸ ಮನೆಗೆ ಬಂದಾಗಿಂದ ಎವ್ರಿ ಡೇ ವಿತೌಟ್ ಮಿಸ್ ಕುಡಿತಾ ಇದ್ದೀವಿ. ತುಂಬಾ ನಮಗೆ ಆರಾಮ್ ಅನಿಸ್ತಾ ಇದೆ. ಡೈಜೆಷನ್, ಹೆಲ್ತ್ ಎಲ್ಲನೂ ಒಂಥರ ಬೆನಿಫಿಟ್ ಸಿಕ್ಕಿರೋ ಥರ ಅನಿಸ್ತಾ ಇದೆ. ಸೊ ಹಾಗೆಯೇ ನಾವು ಎವ್ರಿ ಡೇ ಹೊರಗಡೆ ಊಟ ಮಾಡೋದಿಲ್ಲ. ಕೆಲವೊಂದು ಸಲ ವೀಕೆಂಡು ನಾವು ಮೂವಿ ಏನಾದರೂ ನೋಡೋಕ್ಕೆ ಅಂತ ಔಟಿಂಗ್ ಹೋದರೆ, ನಾವಿರೋ ಊರಿಂದ ಕೊಯಂಬತ್ತೂರು ತುಂಬ ದೂರ, ಅಲ್ಲಿ ಹೋಗೋಕ್ಕೆ ನಾವು ಬಾಕ್ಸಲ್ಲಿ ಊಟ ಕಟ್ಕೊಂಡು ಹೋಗೋಕ್ಕಾಗೋದಿಲ್ಲ. ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಏನಾದರೂ ತಿನ್ನಲೇಬೇಕಾಗುತ್ತೆ. ಸೊ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಅದು ಬಿಟ್ಟರೆ ನಾವು ಯೂಶ್ವಲಿ ರೆಗ್ಯುಲರಾಗಿ ಮನೇಲಿ ಹೆಲ್ದಿ ಊಟನೇ ಮಾಡೋದು. ಸೊ ವೀಕ್ಲಿ ಒನ್ಸ್ ಚೀಟ್ ಮಾಡ್ಬೋದು ನಮ್ಮ ರೆಗ್ಯುಲರ್ ಡಯಟ್ನ, ನೋ ಪ್ರಾಬ್ಲಮ್. ಹಾಗೆಯೇ ನಾನು ಈ ಡ್ರೆಸ್ಸಲ್ಲಿ ಕೆಲವು ಪೋಸ್ಟ್ಸ್ನ ಹಾಕಿದ್ದೆ. ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರಿ ಈ ಡ್ರೆಸ್ ಬಗ್ಗೆ ಹೇಳಿ, ಎಲ್ಲಿ ತೊಗೊಂಡ್ರಿ ಅಂತ. ಈ ಡ್ರೆಸ್ ಬಂದು ಮನು ಕಲೆಕ್ಷನಿಂದ ತರಿಸಿದ್ದು. ಕೆಳಗಡೆ ಅವರ ವಾಟ್ಸಪ್ ಗ್ರೂಪ್ ಲಿಂಕ್ನ ಹಾಕಿರ್ತೀನಿ. ನೀವು ಆ ಗ್ರೂಪ್ಗೆ ಜಾಯ್ನ್ ಆದರೆ ಅವರ ಲೇಟೆಸ್ಟ್ 1 ಗ್ರಾಮ್ ಜ್ಯುವೆಲ್ರಿ, ಸ್ಯಾರೀಸ್, ಕುರ್ತೀಸ್ ಎಲ್ಲನೂ ಪೋಸ್ಟ್ ಮಾಡ್ತಾ ಇರ್ತಾರೆ. ನಿಮಗೆ ಇಂಟ್ರೆಸ್ಟ್ ಇರೋದನ್ನು ನೀವು ಆರ್ಡರ್ ಪ್ಲೇಸ್ ಮಾಡಿ ತರಿಸ್ಕೋಬೋದು. ಕೆಲವೊಂದು ಐಟಮ್ಸ್ಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಅವೈಲೇಬಲ್ ಇರುತ್ತೆ. ಹಾಗೆಯೇ ಈ ಕುರ್ತಿ ನಿಮಗೆ ಎಕ್ಸಾಕ್ಟ್ ಸೇಮ್ ಕುರ್ತಿ ಬೇಕು ಅಂದರೆ ಕೆಳಗಡೆ ನಾನು ಒಂದು ನಂಬರ್ ಕೂಡ ಹಾಕಿರ್ತೀನಿ, ಮನು ಕಲೆಕ್ಷನ್ ಅವರ ನಂಬರು. ಆ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ಸಾಕು, ಈ ಸೇಮ್ ಬ್ಲೂ ಆ್ಯಂಡ್ ವೈಟ್ ಚೆಕರ್ಡ್ ಕುರ್ತಿನ ನಿಮ್ಮ ಅಡ್ರೆಸ್ಗೆ ಕಳಿಸ್ಕೊಡ್ತಾರೆ. ತುಂಬಾ ಚೆನ್ನಾಗಿದೆ. ಇದು ಕಾಟನ್ ಮೆಟೀರಿಯಲ್ ಅಲ್ಲ, ಸಿಂಥೆಟಿಕ್ಕು, ಬಟ್ ವೇರ್ ಮಾಡೋಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಈಗ ನಾನು ಮಾಲ್ಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀನಿ. ನಾವು ಮಾಲ್ಗೆ ಯಾಕೆ ಹೋಗ್ತಿದ್ದೀವಿ ಅಂದರೆ, ಇವತ್ತು ತಮಿಳ್ನಾಡುವಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ರಜೆ ಇದೆ. ಸೊ ನಾವು ಆ ಮೂವಿ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ, ಮಿಷನ್ ಮಂಗಳ್ ಮೂವಿ. ನಾನು ಆ್ಯಸ್ ಯೂಶ್ವಲ್ ಪರ್ಪಲ್ ಅವರ ಕಾಂಪ್ಯಾಕ್ಟ್ ಪೌಡರ್ ಅಷ್ಟೇ ಅಪ್ಲೈ ಮಾಡಿದ್ದೀನಿ, ಒಂದು ಬಿಂದಿ. ಹಾಗೆಯೇ ಬ್ಲೂ ಕಲರ್ ಐಲೈನರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಐಲೈನರ್ ಕಮ್ ಕಾಜಲ್ ಅಂತ ಹೇಳ್ಬೋದು, ಕ್ವಿರ್ಕಿ ಅವ್ರದ್ದು. ತುಂಬ ಒಳ್ಳೊಳ್ಳೆ ಕಲರ್ಸ್ ಬಿಟ್ಟಿದ್ದಾರೆ. ಮೋರ್ ಓವರ್ ಸೇಲ್ ಇದೆ, ಡಿಸ್ಕೌಂಟ್ ಕೂಡ ನಡೀತಾ ಇದೆ. ಸೊ ಇದರಿಂದ ನಿಮಗೆ ವಿದಿನ್ 100 ರುಪೀಸ್ ಸಿಗುತ್ತೆ. ಇದರ ಆ್ಯಕ್ಚುಯಲ್ ಪ್ರೈಸ್ 175 ರುಪೀಸು, ಬಟ್ ನೀವು ಈ ಸೇಲ್ ಟೈಮಲ್ಲೇ ಪರ್ಚೇಸ್ ಮಾಡಿದ್ರೆ ವಿದಿನ್ 100 ರುಪೀಸ್, 75 to 95 ರುಪೀಸ್ ಒಳಗೆ ನಿಮಗೆ ಸಿಗುತ್ತೆ ಇದೆಲ್ಲ. ಪರ್ಪಲ್ ಆ್ಯಪಲ್ಲಿ ಇದಕ್ಕೆ 40% ಡಿಸ್ಕೌಂಟು, ಪ್ಲಸ್ ನೀವು ಗೆಟ್ 100 ಅನ್ನೋ ಕೋಡ್ ಯೂಸ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಅಡಿಷ್ನಲ್ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ. ನಾನಿವತ್ತು ಈ ಕಲರ್ಸಲ್ಲಿ ಬ್ಲೂ ಕಲರ್ನ ಅಪ್ಲೈ ಮಾಡಿದ್ದೀನಿ, ಯಾಕಂದರೆ ನನ್ನ ಕುರ್ತಾ ಬ್ಲೂ ಕಲರ್ ಇರೋದ್ರಿಂದ. ನಾನು ಈಗ ಎಲ್ಲ ಕಲರು ಹೇಗೆ ಕಾಣುತ್ತೆ ಅಂತ ನನ್ನ ಕೈ ಮೇಲೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಅಪ್ಲೈ ಮಾಡಿರೋದು ಕ್ವಿರ್ಕಿ ಬ್ಯಾಡಾಸ್ ಕಾಜಲ್ ಬ್ಲೂ ಶೇಡು. ಸೆಕೆಂಡ್ಗೆ ನಾನು ಅಪ್ಲೈ ಮಾಡ್ತಿರೋದು ಬ್ರಾನ್ಸ್ ಶೇಡು, ಬ್ರಾನ್ಸು ಕೂಡ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಥರ್ಡ್ ಒನ್ ನಾನು ಅಪ್ಲೈ ಮಾಡ್ತಾ ಇರೋದು ಕಾಪರ್ ಕಲರು. ಇದು ಕೂಡ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ನಾನು ಎಲ್ಲನೂ ಬ್ಯೂಟಿಫುಲ್ ಅಂದರೆ ನಿಮಗೆಲ್ಲನೂ ಚೆನ್ನಾಗೇ ಇರುತ್ತೆ ಬಿಡಿ ಅಂತೀರಾ, ಬಟ್ ಆ್ಯಕ್ಚುಲಿ ನೀವೇ ನೋಡ್ತಿರೋ ಹಾಗೆ ಒಂದಕ್ಕಿಂತ ಒಂದು ಕಲರ್ ಚೆನ್ನಾಗಿದೆ. ಇದು ಪರ್ಲ್ ಶೇಡು, ಪರ್ಲಿ ಸಿಲ್ವರ್ ಫಿನಿಶ್ ಇದೆ ಇದು. ಇದಂತೂ ನಾನು ಯಾವಾಗ ಟ್ರೈ ಮಾಡ್ತೀನೋ ಅಂತ ಕಾಯ್ತಾ ಇದ್ದೀನಿ. ಈ ಕಲರ್ನ ಟ್ರೈ ಮಾಡಿದಾಗ ನಿಮ್ಮ ಜೊತೆಗೆ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ. ಕೊನೆಯದಾಗಿ ತುಂಬಾ ಡಿಫ್ರೆಂಟ್ ಆಗಿರೋ ಕಲರ್ ಅಂದರೆ ಡಾರ್ಕ್ ಗ್ರೀನು. ಇದು ಅಷ್ಟೊಂದು ಶೈನಿಂಗ್ ಇಲ್ಲ, ಬಟ್ ತುಂಬ ಡಾರ್ಕ್ ಆಗಿದೆ, ತುಂಬ ಪಿಗ್ಮೆಂಟೆಡ್ ಆಗಿದೆ. ಹಚ್ಚಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನನಗೆ ಇದಿಷ್ಟರಲ್ಲಿ ಡಾರ್ಕ್ ಗ್ರೀನ್ ಕಲರೇ ತುಂಬ ಇಷ್ಟ ಆಗಿದ್ದು. ನಾನು ಮುಂಚೆನೇ ಇದನ್ನು ಟ್ರೈ ಮಾಡಿ ನೋಡಿದರೆ ಬ್ಲೂಗೆ ಗ್ರೀನ್ ಕಾಂಟ್ರಾಸ್ಟಾಗಿ ಚೆನ್ನಾಗಿ ಕಾಣ್ಬೋದು ಅಂತ ಇವತ್ತು ಗ್ರೀನೇ ಅಪ್ಲೈ ಮಾಡ್ತಿದ್ನೋ ಏನೋ, ಬಟ್ ಸ್ಟಿಲ್ ಬ್ಲೂ ಕಲರ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಕಾರ್ತಿಕ್ ಕೂಡ ತುಂಬ ಇಷ್ಟ ಆಯಿತು, ಬ್ಲೂ ಕಲರ್ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ನೀವು ಕೂಡ ಈ ಕಾಜಲ್ಸ್ನ ಟ್ರೈ ಮಾಡಿ, ತುಂಬ ಲಾಂಗ್ ಲಾಸ್ಟಿಂಗ್, ವಾಟರ್ ಪ್ರೂಫ್,
ಅದಾದಮೇಲೆ ನಾನೀಗ ಲಿಪ್ಸ್ಟಿಕ್ ಹಚ್ತಿದ್ದೀನಿ. ಲಿಪ್ ಕ್ರೇಯಾನ್ ಯೂಸ್ ಮಾಡ್ತಾ ಇದ್ದೀನಿ ನಾನು, NY ಬೇ ಅವ್ರದ್ದು. ಈ ಶೇಡ್ ಯಾವುದು ಅಂದರೆ ರೆಡ್ ಮರ್ಡರರ್ಸ್ ರೋ ಅಂತ. ಈ ಎಲ್ಲ ಪ್ರಾಡಕ್ಟ್ಸ್ದು ಲಿಂಕ್ಸ್ನ ನಾನು ಆ್ಯಸ್ ಯೂಶುವಲ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಪರ್ಚೇಸ್ ಮಾಡ್ಬೋದು. ತುಂಬ ಸೇಲ್ ನಡೀತಿರೋದ್ರಿಂದ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಹೇಳಿದೆ ಅಷ್ಟೇ. ಸೊ ನನ್ನ ಮೇಕಪ್ ಲುಕ್ ಬಗ್ಗೆ ಹೇಳಿದ್ದಾಯಿತು, ನನ್ನ ಡ್ರೆಸ್ ಬಗ್ಗೆ ಹೇಳಿದ್ದಾಯಿತು. ಹೇರ್ ಸ್ಟೈಲ್ ಅಂತೂ ಆ್ಯಸ್ ಯೂಶುವಲ್ ನಾನು ಹೇಗೆ ಮಾಡ್ತೀನೋ ಅದೇ ರೀತಿ, ಯಾವುದೇ ನಾನು ಸ್ಪೆಷಲ್ ಹೇರ್ ಸ್ಟೈಲ್ ಮಾಡೋದಿಲ್ಲ ಯಾವಾಗಲೂ. ಸೊ ಈಗ ನಾವು ಮಾಲಿಗೆ ಹೊರಡ್ತಿದ್ದೀವಿ. ಆಲ್ಮೋಸ್ಟ್ ಮಾಲ್ ರೀಚ್ ಆಗಿದ್ದೀವಿ. ಹೋಗಿದ ತಕ್ಷಣ ತುಂಬ ಹಸಿವಾಗ್ತಾ ಇತ್ತು. ಸೊ ಕಾರ್ತಿಕ್ ಶೆಜ್ವಾನ್ ಫ್ರೈಡ್ ರೈಸ್ ತೊಗೊಂಡಿದ್ದಾರೆ, ನಾನು ಜೀರಾ ರೈಸ್ ಮತ್ತು ಚಿಕನ್ ಕರಿ ತೊಗೊಂಡಿದ್ದೀನಿ. ಹಾಗೆಯೇ ಲಸ್ಸಿ ಕೂಡ ತೊಗೊಂಡಿದ್ದೀವಿ. ಲಸ್ಸಿ ತುಂಬ ಯಮ್ಮಿಯಾಗಿರುತ್ತೆ. ನೆಂಚ್ಕೊಳ್ಳೋಕ್ಕೆ ಚಿಕನ್ ಟಿಕ್ಕಾ ತೊಗೊಂಡಿದ್ದೀವಿ. ಇಬ್ರಿಗೂ ನಮಗೆ ಚಿಕನ್ ಅಂದರೆ ತುಂಬ ಇಷ್ಟ. ಈ ಟಿಕ್ಕಾ ತಂದೂರಿ ರೆಸಿಪೀಸಲ್ಲಿ ಡೀಪ್ ಫ್ರೈ ಮಾಡಿರೋದಿಲ್ಲ, ಸೊ ಹೆಲ್ತಿಗೂ ಕೂಡ ಒಳ್ಳೆಯದು, ಪ್ರೋಟೀನ್ ರಿಚ್ ಆಗಿರುತ್ತೆ. ಆ್ಯಕ್ಚುಲಿ ನಮ್ಮ ಆ್ಯನಿವರ್ಸರಿ ಹತ್ತಿರ ಬರ್ತಾ ಇದೆ. ಸೊ ಹೊಸ ಬಟ್ಟೆ ತೊಗೊಳ್ಳಿ ಅಂತ ಅತ್ತೆ ಕೂಡ ಅಕೌಂಟಿಗೆ ದುಡ್ಡು ಹಾಕಿದ್ದಾರೆ. ನಾನು ಕೂಡ ಕಾರ್ತಿಕ್ಕಿಗೆ ಏನಾದರೂ ಗಿಫ್ಟ್ ಕೊಡೋಣ ಅಂತ ಅನಿಸ್ತಿತ್ತು ಆ್ಯನಿವರ್ಸರಿಗೆ. ಸೊ ಕಾರ್ತಿಕ್ ಯೂಶ್ವಲಿ ಶಾಪಿಂಗ್ ಮಾಡೋದಿಲ್ಲ, ತುಂಬಾ ಅಪರೂಪ. ನಾನಂತೂ ಆನ್ಲೈನ್ ಶಾಪಿಂಗ್ ಮಾಡ್ತಾನೆ ಇರ್ತೀನಿ. ಸೊ ಅವರಿಗೆ ಎಸ್ಪೆಷಲಿ ತುಂಬ ಟೈಮ್ ಸ್ಪೆಂಡ್ ಮಾಡಿ ಒಳ್ಳೊಳ್ಳೆ ಬಟ್ಟೆಗಳನ್ನ ತೊಗೊಳ್ಳೋಣ ಅಂತ ಈಗ ಶಾಪಿಂಗಿಗೆ ಬಂದಿದ್ದೀವಿ. ಈ ಮೂರೂ ತುಂಬ ಇಷ್ಟ ಆಗಿತ್ತು. ಇದರಲ್ಲಿ 2 ಸೆಲೆಕ್ಟ್ ಮಾಡಿದ್ದೀವಿ. ಎರಡೂ ಕಾರ್ತಿಕಿಗೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಈಗ ನಾವು ಸ್ನ್ಯಾಕ್ಸ್ ತಿನ್ನೋಕ್ಕೆ ಬಂದಿದ್ದೀವಿ ಈವ್ನಿಂಗ್ ಟೈಮು. ಇದೇ ಮಾಲ್ ಹೊರಗಡೆ ಕೊಯಂಬತ್ತೂರಲ್ಲಿ ಗೆರಾಜ್ ಅಂತ ಇದೆ, ಫುಡ್ ಗೆರಾಜು. ಇಲ್ಲಿ ಬೈಕ್ ಪಕ್ಕದಲ್ಲೇ ಬಾರ್ಬಿಕ್ಯೂ ಮಾಡ್ತಾರೆ, ಬೈಕಿಗೆ ಅಟ್ಯಾಚ್ಡ್ ಆಗೇನೆ. ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು. ಹಾಗೆಯೇ ಈ ಕಡೆ ಮಾಲಿನ ಹೊರಗಡೆ ಸೈಡಲ್ಲಿ ಲಾರಿ ವಾಲಾ ಅಂತ ಇದೆ. ಇಲ್ಲಿ ಲಾರಿಯಲ್ಲಿ ಅಡುಗೆ ಮಾಡಿ ಕೊಡ್ತಾರೆ. ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಈ ಎಕ್ಸ್ಪೀರಿಯನ್ಸು, ಲಾರಿ ಮುಂದೆ ಕೂತ್ಕೊಂಡು ತಿಂತಿರೋ ಥರ. ಹಾಗೆಯೇ ಇಲ್ಲಿರೋ ಟೇಬಲ್ಸ್ನ ಲಾರಿ ವೀಲಿಂದ ಮಾಡಿದ್ದಾರೆ. ವೀಲ್ ಮೇಲೆ ಒಂದು ಜಸ್ಟ್ ವುಡನ್ ಪ್ಲ್ಯಾಂಕ್ ಹಾಕಿದ್ದಾರೆ. ಕಸದಿಂದ ರಸ ಅಂತಾರಲ್ಲ ಆ ಥರ ವೇಸ್ಟ್ ಟಯರ್ಸ್ನ ಯೂಸ್ ಮಾಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಹಾಗೆಯೇ ಅಲ್ಲಲ್ಲಿ ಮೈಲ್ ಸ್ಟೋನ್ಸ್ ಹಾಕಿದ್ದಾರೆ. ಲಾರಿ ವಾಲಾ ಇನ್ನೂ 0 ಕಿಲೋಮೀಟರ್ಸ್ ಅಷ್ಟೇ ಬಂದುಬಿಟ್ಟಿದ್ದೀರಾ ಅಂತ. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಸಂಜೆ ಟೈಮ್ ಹೊರಗಡೆ ಕೂತ್ಕೊಂಡು ಚಾಟ್ಸ್ ತಿನ್ನೋಕ್ಕೆ ನಾವು ಫಿಶ್ ಟಿಕ್ಕಾ ತೊಗೊಂಡಿದ್ವಿ. ಹಾಗೆಯೇ ಇಲ್ಲಿ ಫೇಮಸ್ ಅಂದರೆ ಕುಲುಕಿ ಶರ್ಬತ್ತು. ಇದು ಸ್ವಲ್ಪ ಉಪ್ಪು, ಸ್ವಲ್ಪ ಸ್ವೀಟು, ಸ್ವಲ್ಪ ಹುಳಿ ಮತ್ತು ಸ್ವಲ್ಪ ಖಾರ ಎಲ್ಲನೂ ಮಿಕ್ಸ್ ಆಗಿರುತ್ತೆ. ಮೆಣಸಿನ್ಕಾಯಿ ಹಾಕಿ ಮಾಡ್ತಾರೆ. 1 ತೊಗೊಂಡ್ರೆ 2 ಫ್ರೀ. ಸೊ ಎಲ್ಲನೂ ಆರ್ಡರ್ ಪ್ಲೇಸ್ ಮಾಡಿ ನಾನು ಕಾರ್ತಿಕ್ ಇಲ್ಲಿರೋ ವೆದರ್ನ, ಅಟ್ಮಾಸ್ಫಿಯರ್ನ ಎಂಜಾಯ್ ಮಾಡ್ತಾಯಿದ್ದೀವಿ. ಈಗ ಫಿಶ್ ಟಿಕ್ಕಾ ಬಂದಿದೆ. ಫಿಶ್ ಟಿಕ್ಕಾ ಜೊತೆ ಮೇಯೋನಿ ಸಾಸ್ ಕೂಡ ಕೊಟ್ಟಿದ್ದಾರೆ. ತುಂಬ ಸ್ಪೈಸಿಯಾಗಿ ತುಂಬ ಚೆನ್ನಾಗಿ ಮಾಡಿದರು. ಕಾರ್ತಿಕ್ಗೂ ತುಂಬಾ ಇಷ್ಟ ಆಯಿತು. ನಾವು ಯೂಶ್ವಲಿ ಮಾಲ್ಸಿಗೆ ಬಂದರೆ ಮಧ್ಯಾಹ್ನದ ಊಟ ನಾರ್ಮಲಾಗಿ ಏನು ಇಷ್ಟನೋ ಅದು ತಿಂತೀವಿ, ಬಟ್ ನೈಟ್ ಊಟ ಮಾಡೋದಿಲ್ಲ. ಈ ರೀತಿ ಸ್ನ್ಯಾಕ್ಸ್ ಚಾಟ್ಸ್ ಥರ ಏನಾದರೂ ಒಂದು ಸ್ಟಾರ್ಟರ್ ತೊಗೊಂಡಿಬ್ರು ಶೇರ್ ಮಾಡ್ತೀವಿ. ಯಾವುದಾದ್ರೂ ನಮ್ಗೆ ಇಷ್ಟ ಆಗಿದ್ದು ಜ್ಯೂಸ್ ಕುಡಿತೀವಿ. ಅದಾದಮೇಲೆ ಮನೆಗೆ ಹೋಗ್ತೀವಿ. ಮನೆಗೆ ಹೋಗಿ ಊಟ ಮಾಡೋದಿಲ್ಲ. ಇದರಿಂದ ನಮ್ಮ ಬಾಡಿಗೂ ಕೂಡ ರೆಸ್ಟ್ ಸಿಕ್ಕಾಗುತ್ತೆ. ಮಧ್ಯಾಹ್ನ ಹೆವಿ ಊಟ ಮಾಡಿ ಮತ್ತೆ ರಾತ್ರಿ ಊಟ ಮಾಡಿದ್ರೆ ಓವರ್ ಅನಿಸುತ್ತೆ, ಹೆವಿ ಅನಿಸುತ್ತೆ. ಈ ರೀತಿ ನಾವು ನಮ್ಮ ಹೆಲ್ತ್ನ ಮೇಂಟೈನ್ ಮಾಡ್ತಾಯಿದ್ದೀವಿ. ನೀವು ಅಬ್ಸರ್ವ್ ಮಾಡಿರ್ಬೋದು, ನಮ್ಮಿಬ್ರದ್ದು ತುಂಬ ವೆಯ್ಟ್ ರೆಡ್ಯೂಸ್ ಆಗಿದೆ. ತುಂಬ ಖುಷಿಯಾಗುತ್ತೆ ನಮಗೂ ವೆಯ್ಟ್ ರೆಡ್ಯೂಸ್ ಆಗಿ ಫಿಟ್ನೆಸ್ ಕಡೆಗೆ ನಮ್ಮ ಬಾಡಿ ಹೋಗ್ತಾ ಇದೆ ಅಂದಾಗ. ನೀವು ಕೂಡ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಬಗ್ಗೆ ಕೇರ್ಫುಲ್ಲಾಗಿರಿ, ಕೇರ್ ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಾವು ಸ್ಪಾರಲ್ಲಿ ಒಂದಷ್ಟು ಗ್ರಾಸರೀಸ್ ಮತ್ತು ತರಕಾರಿ ಎಲ್ಲನೂ ಶಾಪಿಂಗ್ ಮಾಡಿ ಕಾರಲ್ಲಿ ಲೋಡ್ ಮಾಡ್ತಾಯಿದ್ದೀವಿ. ಇದೊಂದೇ ಲಾಸ್ಟ್ ಕೆಲಸ ಬಾಕಿ ಇದ್ದಿದ್ದು. ನನಗೆ ಏನೂ ಅಷ್ಟು ಇಷ್ಟ ಆಗಲಿಲ್ಲ ಮಾಲಲ್ಲಿ. ಎಲ್ಲ ಕಲೆಕ್ಷನ್ನು ನ್ಯೂ ಕಲೆಕ್ಷನ್ ಅಂತ ಅನಿಸ್ಲಿಲ್ಲ. ಟೈಮ್ ಕೂಡ ತುಂಬ ಕಡಿಮೆ ಇತ್ತು. ಸೊ ವಾಪಸ್ ಬಂದ್ವಿ. ಈಗ ಸಾಮಾನೆಲ್ಲ ತೊಗೊಂಡು ಮನೆಗೆ ಹೋಗಿ ರಿಲ್ಯಾಕ್ಸ್ ಮಾಡ್ತೀವಿ. ಮೇಜರ್ ಸಾಮಾನೆಲ್ಲ ನಾವು ಆಲ್ರೆಡಿ ತೊಗೊಂಡಿದ್ವಿ. ಕೆಲವೊಂದು ಇಲ್ಲಿ ಡಿಸ್ಕೌಂಟೆಡ್ ಪ್ರೈಸ್ಗೆ ಸಿಗುತ್ತೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಂಡ್ರೆ ಅಂಥದ್ದು. ಮತ್ತು ನಮ್ಮ ಊರಲ್ಲಿ ಸಿಗದೇ ಇರೋ ಅಂಥದ್ದು ಮಾತ್ರ ನಾವು ಇಲ್ಲಿ ಬಂದಾಗ ಸ್ಪಾರಲ್ಲಿ ತೊಗೊಂಡು ಹೋಗ್ತೀವಿ. ಈಗ ನಾನು ನಿಮಗೆ ನನ್ನ ಆನ್ಲೈನ್ ಶಾಪಿಂಗ್ ಬಗ್ಗೆ ತುಂಬಾ ಹೇಳ್ತಾ ಇರ್ತೀನಿ. ಎಲ್ಲ ಟೈಮು ಸಕ್ಸಸ್ ಆಗೋದಿಲ್ಲ ಆನ್ಲೈನ್ ಶಾಪಿಂಗು. ಕೆಲವೊಂದು ಸಲ ಡಿಸಾಸ್ಟರ್ ಆಗುತ್ತೆ. ಇದು ಡಿಸಾಸ್ಟರ್ ಅಂತಲೂ ಅಲ್ಲ, ಬಟ್ ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ. ಇದು ನಾನು ಮನೆ ಪ್ಯಾಕಿಂಗ್ ಮಾಡಿ ಇಲ್ಲಿಗೆ ಶಿಫ್ಟ್ ಆಗೋಕ್ಕೂ ಮುಂಚೆ ಹಳೆ ಮನೆಯಲ್ಲಿ ನಿಮ್ಗೆ ಹೇಳಿದ್ದೆ, ನಾನು ಆನ್ಲೈನಿಂದ ಸಾರಿ ತರಿಸಿದ್ದೀನಿ, ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅಂತ. ಬಟ್ ಶಿಫ್ಟಿಂಗು, ಟ್ರಾವೆಲಿಂಗು, ಹಬ್ಬ ಅಂತ ಇದನ್ನು ಓಪನ್ ಮಾಡೋಕ್ಕೆ ಟೈಮ್ ಆಗಲಿಲ್ಲ. ಬಟ್ ಈಗ ರೀಸೆಂಟ್ಲಿ ನಾನು ಓಪನ್ ಮಾಡಿ ನೋಡಿದಾಗ
ಇದ್ರ ಕ್ವಾಲಿಟಿ ನನಗೇನು ಅಷ್ಟು ಚೆನ್ನಾಗಿದೆ ಅನಿಸ್ಲಿಲ್ಲ, ನಿಮಗೆ ಸಜೆಸ್ಟ್ ಮಾಡೋ ಅಷ್ಟು ಚೆನ್ನಾಗಿದೆ ಅಂತ ಅನಿಸ್ಲಿಲ್ಲ. ಬಟ್ ಇದು ತುಂಬ ದಿನ ಆಗಿದೆ, ನಾನು ಓಪನ್ ಮಾಡಿ ನೋಡೋಕ್ಕೂ ಕೂಡ ಟೈಮ್ ಆಗದಿಲ್ದಿರೋದ್ರಿಂದ ರಿಟರ್ನ್ ಪೀರಿಯಡ್ ಕೂಡ ಮುಗ್ದೋಗಿದೆ. ಈಗ ರಿಟರ್ನು ಮಾಡೋಕ್ಕಾಗೋದಿಲ್ಲ, ಎಕ್ಸ್ಚೇಂಜು ಮಾಡೋಕ್ಕಾಗೋದಿಲ್ಲ. ಸೊ ತೊಗೊಂಡ್ಮೇಲೆ ವೇಸ್ಟ್ ಮಾಡೋಕ್ಕಾಗಲ್ಲ. ಸೊ ಉಡ್ತೀನಿ, ಯೂಸ್ ಮಾಡ್ತೀನಿ, ಎಷ್ಟು ದಿನ ಬಾಳಿಕೆ ಬರುತ್ತೋ ನೋಡೋಣ. ಮೊದಲಿಗೆ ನಾನು ತೋರಿಸಿದ್ದು ಪಿಂಕ್ ಆ್ಯಂಡ್ ಆರೆಂಜ್ ಕಲರ್ ಕಾಂಬಿನೇಷನ್ ಇರೋ ಸ್ಯಾರಿ. ಇದು ಪ್ಯೂರ್ ಕಾಟನ್ ಅಂತ ಇತ್ತು ವೆಬ್ಸೈಟಲ್ಲಿ, ಬಟ್ ಇದು ಪ್ಯೂರ್ ಕಾಟನ್ ಇಲ್ಲ ಅನಿಸುತ್ತೆ, ಲಿನನ್ ಮಿಕ್ಸ್ಡ್ ಇರ್ಬೋದು. ಫೀಲ್ ಮಾಡಿದ್ರೆ ಹಾಗೆ ಅನಿಸ್ತಾ ಇದೆ. ವಾಶ್ ಮಾಡಿದ್ಮೇಲೆ ಹೇಗಾಗುತ್ತೋ ಏನೋ ಗೊತ್ತಿಲ್ಲ. ಇದು ನಾನು ಇದ್ರ ಒಳಗಿರೋ ಕವರ್ ಕೂಡ ಓಪನ್ ಮಾಡಿಲ್ಲ, ನೀವು ನೋಡ್ತಿರ್ಬೋದು ಅಷ್ಟು ಹೊಸ ಸ್ಯಾರಿಗಳು. ಇದ್ರ ಬ್ಲೌಸ್ ಕೂಡ ಹೊಲಿಸಿಲ್ಲ. ಬ್ಲೌಸ್ ಹೊಲಿಸೋದು ಅಥವಾ ಇರೋದ್ರಲ್ಲೇ ಯಾವುದಾದ್ರೂ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಉಡೋದು ಇನ್ನೂ ಡಿಸೈಡ್ ಮಾಡಿಲ್ಲ. ನೋಡೋಣ, ಹಬ್ಬಗಳು ಬೇರೆ ಹತ್ತಿರ ಬರ್ತಾ ಇದೆ, ಯಾವುದಾದ್ರೂ ಹಬ್ಬಕ್ಕೆ ಉಟ್ಟಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಎರಡನೇ ಸ್ಯಾರಿ ಕಲರು ತುಂಬ ಡಿಫ್ರೆಂಟಾಗಿತ್ತು. ಇದು ಬಿಸ್ಕೆಟ್ ಕಲರ್ ಅಂತಾರಲ್ಲ ಆ ಥರ. ನನ್ನ ಹತ್ರ ಈ ಕಲರ್ ಇರಲಿಲ್ಲ, ಸೊ ಡಿಫ್ರೆಂಟಾಗಿ ಅನಿಸ್ತು. ನನ್ನ ಹತ್ರ ಬ್ಲ್ಯಾಕ್ ಕಲರ್ದು ಒಂದು ಬ್ಲೌಸ್ ಇದೆ, ಅದ್ರ ಜೊತೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಉಡ್ಬೋದು ಅಂತ ತರಿಸಿದ್ದೆ. ಬಟ್ ಸ್ಟಿಲ್ ಏನು ಮಾಡೋದು, ಒಂಥರ ಮೆಟೀರಿಯಲ್ಲು ಡಿಫ್ರೆಂಟಾಗಿದೆ, ವಾಶ್ ಮಾಡಿದ್ರೆ ಏನಾಗುತ್ತೋ ಏನೋ ಅಂತ ನಿಮಗೆ ಸಜೆಸ್ಟ್ ಮಾಡೋಕ್ಕೂ ನನಗೆ ಮನಸ್ಸಾಗಲಿಲ್ಲ. ಇದೆಲ್ಲನೂ ನಾನು spoil.com ಇಂದ ತರಿಸಿದ್ದು. spoil.com ಇಂದ ನಾನು ಒಂದು 4 ಕುರ್ತೀಸ್ ತರಿಸಿದ್ದೀನಿ. ಒಂದಕ್ಕಿಂತ ಒಂದು ಮೆಟೀರಿಯಲ್ ಕ್ವಾಲಿಟಿ ಎಲ್ಲನೂ ಪರ್ಫೆಕ್ಟಾಗಿದೆ. ಎಷ್ಟು ಸತಿ ವಾಶ್ ಮಾಡಿದ್ದೀನಿ ನಾನು ಆ ಕುರ್ತೀಸ್ ಎಲ್ಲನೂ ತುಂಬ ಚೆನ್ನಾಗಿದೆ. ಬಟ್ ಸ್ಯಾರೀಸು ಚೆನ್ನಾಗಿರುತ್ತೆ ಅಂದ್ಕೊಂಡು ತರಿಸಿದೆ, ಬಟ್ ಚೆನ್ನಾಗಿಲ್ಲ. ಸೊ ನಾವು ಯಾವುದೇ ವೆಬ್ಸೈಟ್ನು ಬ್ಲೇಮ್ ಮಾಡೋಕ್ಕಾಗೋದಿಲ್ಲ. ಕೆಲವೊಂದು ನಾವು ಸೆಲೆಕ್ಟ್ ಮಾಡಿರೋ ಮೆಟೀರಿಯಲ್ಲು ಬ್ಯಾಡ್ ಲಕ್ಕಿಂದನೋ ಏನೋ ಆ ಥರ ಸಿಕ್ಬಿಡುತ್ತೆ. ನಾವು ರಿಟರ್ನ್ ಮಾಡ್ಬೋದಿತ್ತು, ರಿಟರ್ನ್ ಪಾಲಿಸಿ ಎಲ್ಲ ಚೆನ್ನಾಗಿದೆ ಸ್ಪಾಯ್ಲಲ್ಲಿ. ಬಟ್ ಸ್ಟಿಲ್ ರಿಟರ್ನ್ ಪೀರಿಯಡ್ ಮುಗ್ದೋಗಿರೋದ್ರಿಂದ ಏನು ಮಾಡೋಕ್ಕಾಗೋದಿಲ್ಲ. ಇದು 3ನೇ ಸ್ಯಾರಿ. ಇದು ನನ್ನ ಕ್ಯಾಮ್ರಾದಲ್ಲಿ ಗ್ರೀನ್ ಕಲರ್ ಕಾಣಿಸಿದ ತಕ್ಷಣ ಯೆಲ್ಲೋಯಿಶ್ ಆಗಿಬಿಡುತ್ತೆ, ಯಾಕೆ ಅಂತ ಗೊತ್ತಿಲ್ಲ. ಬಟ್ ಇದ್ರ ಒರಿಜಿನಲ್ ಕಲರು ವೈಟ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ನು. ಪ್ಯೂರ್ ಕಾಟನ್ ಅನಿಸುತ್ತೆ. ಇದು ತುಂಬ ಸ್ಟಾರ್ಚ್ ಹಾಕಿದ್ದಾರೆ. ವಾಶ್ ಆದಮೇಲೆ ಕಾಟನ್ ಹೇಗಾಗುತ್ತೋ ಏನೋ ಗೊತ್ತಿಲ್ಲ. ಈಗಂತೂ ತುಂಬ ಸ್ಟಿಫಾಗಿ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ವೇರ್ ಮಾಡಿ ನೋಡ್ತೀನಿ, ವಾಶ್ ಮಾಡಿ ನೋಡ್ತೀನಿ, ಹೇಗಾಯಿತು ನನ್ನದು ಎಕ್ಸ್ಪೀರಿಯೆನ್ಸು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇದು ಒಂಥರ ನನ್ನ ಪ್ರಕಾರ ಕೆಟ್ಟ ಎಕ್ಸ್ಪೀರಿಯೆನ್ಸೇ ಆನ್ಲೈನ್ ಶಾಪಿಂಗಲ್ಲಿ. ಯಾಕೆಂದರೆ ನೋಡಿದ ತಕ್ಷಣ ತುಂಬ ಇಷ್ಟ ಆಗಿಬಿಡಬೇಕು. ಆನ್ಲೈನ್ ಶಾಪಿಂಗ್ ಮಾಡಿ ಹೊಸ ಐಟಮ್ ನಮ್ಮ ಕೈಗೆ ಬಂದ ತಕ್ಷಣವೇ ಇಷ್ಟ ಆಗಬೇಕು, ಯಾವಾಗ ಟ್ರೈ ಮಾಡ್ತೀವೋ ಅಂತ ಅನಿಸ್ಬೇಕು. ಬಟ್ ಇದು ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ ನನಗೆ. ಸೊ ನಾನು ಯಾವಾಗಲೂ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ನೇ ಶೇರ್ ಮಾಡ್ತೀನಿ. ಬಟ್ ಸ್ಟಿಲ್ ನಾನು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ನು ಶೇರ್ ಮಾಡಿದ್ರೆ ಇದರಿಂದ ನೀವು ಕೂಡ ಪಾಠ ಕಲಿಬೋದು. ನೋಡಿ, ನಾವು ಡಿಸ್ಕ್ರಿಪ್ಷನ್ ನೋಡೇ ಆರ್ಡರ್ ಮಾಡಿರ್ತೀವಿ, ಬಟ್ ಸ್ಟಿಲ್ ಒಂದೊಂದು ಸಲ ಹೀಗಾಗುತ್ತೆ. ಸೊ ಓಪನ್ ಮಾಡಿ ಬಂದ ತಕ್ಷಣವೇ ಓಪನ್ ಮಾಡಿ ನೋಡಿ, ರಿಟರ್ನ್ ಪೀರಿಯಡ್ ಮುಗಿಯೋದ್ರೊಳಗೆ ರಿಟರ್ನ್ ಮಾಡಿಬಿಡಿ. ಇದರಿಂದ ನಾವು ಹಣ ಕಳ್ಕೊಳ್ಳೋದನ್ನು ತಪ್ಪಿಸ್ಬೋದು. ನೋಡೋಣ, ಇದು ಕಂಪ್ಲೀಟ್ಲಿ ಲಾಸ್ ಅಥವಾ ಯೂಸ್ ಮಾಡ್ಬೋದಾ ಒಂದಷ್ಟು ಸಲ ಅಂತ ಇನ್ನು ಟ್ರೈ ಮಾಡಿದ್ಮೇಲೆ ಗೊತ್ತಾಗುತ್ತೆ. ನಿಮ್ಗೇನು ಅನಿಸ್ತು ಈ 3 ಸ್ಯಾರಿ ಬಗ್ಗೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆಯೇ ನಿಮ್ಮ ಗಣೇಶ ಗೌರಿ ಹಬ್ಬದ ಶಾಪಿಂಗ್ ಹೇಗೆ ನಡೀತಾ ಇದೆ, ಯಾರ್ಯಾರೆಲ್ಲ ಸೀರೆ ತೊಗೊಂಡಿದ್ದೀರಾ ಅಂತ ಕೂಡ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ನಾನು ಹೇಳ್ದಾಗೆ ನಾವು ಡೈಲಿ ರೆಗ್ಯುಲರ್ ಆಗಿ ಒಳ್ಳೊಳ್ಳೆ ಹೆಲ್ದಿ ಅಡುಗೆಗಳನ್ನ ಮಾಡಿ ತಿಂತೀವಿ ಮನೆಯಲ್ಲಿ ಅಂತ. ಹಾಗೆ ನವಣೆ ರೆಸಿಪೀಸ್ನ ಶೇರ್ ಮಾಡ್ತೀನಿ ಅಂತ ಹೇಳಿದಾಗ ತುಂಬ ಜನ ಕಮೆಂಟ್ಸಲ್ಲಿ ಡೆಫಿನೆಟ್ಲಿ ಶೇರ್ ಮಾಡಿ, ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರಿ. ಅದಕ್ಕೆ ಇವತ್ತು ನಾನು ನವಣೆ ಪಲಾವ್ ಮಾಡೋದು ತೋರಿಸ್ತಿದ್ದೀನಿ. ಮೊದಲಿಗೆ ನಾನು ಕುಕ್ಕರ್ಗೆ ಎಣ್ಣೆ ಹಾಕಿ, ಜೀರಿಗೆ ಹಾಕಿ, ಸ್ವಲ್ಪ ಹಿಂಗೆ ಹಾಕಿದ್ದೀನಿ. ಇದಕ್ಕೆ ಎಲ್ಲ ಹೋಲ್ ಸ್ಪೈಸಸ್ ಹಾಕ್ತಿದ್ದೀನಿ. ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ, ಪೆಪ್ಪರ್ ಕಾಳುಗಳು, ಹಾಗೆಯೇ ಒಂದೇ ಒಂದು ಬೇ ಲೀಫ್ ಅಂತಾರಲ್ಲ, ಅಂದರೆ ತೇಜ್ಪತ್ತ, ಪಲಾವ್ ಎಲೆ, ಅದನ್ನು ಹಾಕ್ತಿದ್ದೀನಿ. ಹಾಗೆ ಒಂದು ಸ್ವಲ್ಪ ಗೋಡಂಬಿ, ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಿಮಗೆ ಹಸಿಮೆಣಸಿನ್ಕಾಯಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಇದ್ದರೆ ಖಾರದ ಪುಡಿ ಕೂಡ ಹಾಕ್ಬೋದು. ನಾನು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಎರಡೂ ಹಾಕ್ತಿದ್ದೀನಿ. ಈಗ ಹಸಿಮೆಣಸಿನ್ಕಾಯಿನೆಲ್ಲ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಅಷ್ಟೊತ್ತಿಗೆ ನಾವು ಹಾಕಿರೋ ಹೋಲ್ ಸ್ಪೈಸಸ್ ಕೂಡ ಎಣ್ಣೆಯಲ್ಲಿ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಈಗ ಇದಕ್ಕೆ ನಾನು ಒಂದು ದೊಡ್ಡ ಈರುಳ್ಳಿನ ಈ ರೀತಿ ಸ್ಲೈಸ್ ಮಾಡಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಲೈಟಾಗಿ ಸಾಫ್ಟ್ ಆಗಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ನಾನು ಇದಕ್ಕೆ 1 ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ. ನಾನು ಸ್ವಲ್ಪ ಕ್ವಾಂಟಿಟಿನೇ ಮಾಡ್ತಿರೋದ್ರಿಂದ ಎಲ್ಲನೂ ಸ್ವಲ್ಪನೇ ಹಾಕ್ತಿದ್ದೀನಿ. ನೀವು ಕ್ವಾಂಟಿಟಿ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಸ್ಟ್ರಾಂಗ್ ಬೇಕಂದರೆ ಜಾಸ್ತಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ಬೋದು. ನಾನು ಇದಕ್ಕೆ ಕ್ಯಾಪ್ಸಿಕಮ್, ಬೀನ್ಸ್ ಮತ್ತು ಕ್ಯಾರೆಟ್ ಇದಿಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಿದ್ದೀನಿ. ಹಾಗೆ ಒಂದು ಹಿಡಿಯಷ್ಟು ಬಟಾಣಿ ಕಾಳು ಕೂಡ ಹಾಕ್ತಿದ್ದೀನಿ. ನಾನು ಯಾವಾಗಲೂ ಫ್ರೀಝರಲ್ಲಿ ಫ್ರೀಸ್ ಮಾಡಿ ಇಟ್ಕೊಂಡಿರ್ತೀನಿ ಫ್ರೆಶ್ ಬಟಾಣಿಗಳನ್ನ. ಹಸಿ ಬಟಾಣಿ ತುಂಬ ಟೇಸ್ಟಿ ಅನಿಸುತ್ತೆ ಫ್ರೈಡ್ ರೈಸ್, ಪಲಾವ್, ಬಿರಿಯಾನಿಯಲ್ಲೆಲ್ಲ.
ಈಗ ನಾನು ಖಾರದ ಪುಡಿ ಹಾಕ್ತಿದ್ದೀನಿ. ಆಲ್ರೆಡಿ ಹಸಿಮೆಣಸಿನ್ಕಾಯಿ ಹಾಕಿದ್ರಿಂದ ಸ್ವಲ್ಪನೇ ಖಾರದ ಪುಡಿ, ಸ್ವಲ್ಪ ಅರಿಶಿನದ ಪುಡಿ, ಫ್ಲೇವರ್ಗೋಸ್ಕರ ಸ್ವಲ್ಪ ತುಪ್ಪ ಇದು ಹಾಕಿ ನಾನು ತರಕಾರಿನ ಈ ಮಸಾಲೆನ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈಗ ನಾನು ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಇದ್ದರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬೋದು. ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಕೆಲವರು ಪುದೀನ ಕೂಡ ಹಾಕ್ತಾರೆ, ಪುದೀನನೂ ಹಾಕ್ಬೋದು, ಬಟ್ ಜಾಸ್ತಿ ಹಾಕಬಾರ್ದು. ಸ್ವಲ್ಪ ಪುದೀನ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಈಗ ನಾನು ಇದಕ್ಕೆ 1 ಕಪ್ ಅಷ್ಟು ನವಣೆನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರೋ ನವಣೆ ಹಾಕಬೇಕು. ಕೆಲವರು ನೆನೆಸಿ ಕೂಡ ಮಾಡ್ತಾರೆ, 1 ಅವರ್ ನೆನೆಸಿಟ್ಬಿಟ್ಟು ಕೂಡ ಮಾಡ್ಬೋದು. ನಾನು ನೆನೆಸಿಟ್ಟಿರಲಿಲ್ಲ ಇದನ್ನು. ನೆಕ್ಸ್ಟ್ ಟೈಮ್ ನೆನೆಸಿ ಕೂಡ ಟ್ರೈ ಮಾಡಿ ನೋಡ್ತೀನಿ ಹೇಗಾಗ್ಬೋದು ಅಂತ. ಇದಕ್ಕೆ ನಾನು 1 ಕಪ್ ನವಣೆಗೆ 2 ಕಪ್ ಅಷ್ಟು ನೀರು ಹಾಕಿಬಿಟ್ಟು ಸ್ವಲ್ಪ ಬಾಯ್ಲ್ ಬರೋವರೆಗೂ ಇದನ್ನು ಸ್ವಲ್ಪ ತಿರುಗಿಸ್ತಾ ಇದ್ದೀನಿ. ಇದಕ್ಕೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಸ್ವಲ್ಪ ನಿಂಬೆಹಣ್ಣು, ಯಾಕಂದರೆ ನಾನು ಟೊಮ್ಯಾಟೊ ಯೂಸ್ ಮಾಡಿಲ್ಲ, ಟೊಮ್ಯಾಟೊ ಬದಲು ನಿಂಬೆಹಣ್ಣು ಹಾಕ್ತಿದ್ದೀನಿ. ನಿಮಗೆ ಟೊಮ್ಯಾಟೊ ಹಾಕೋಕ್ಕೆ ಇಷ್ಟ ಇದ್ದರೆ ಟೊಮ್ಯಾಟೊ ಹಾಕ್ಬೋದು, ನಿಂಬೆಹಣ್ಣನ್ನು ಸ್ಕಿಪ್ ಮಾಡ್ಬೋದು. ಈಗೆಲ್ಲನೂ ಒಂದ್ಸಲ ಫೈನಲಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಿ ನಾನು 2 ವಿಸಿಲ್ ಹೊಡಿಸ್ತಾ ಇದ್ದೀನಿ. 2 ವಿಸಿಲ್ ಆದಮೇಲೆ ಓಪನ್ ಮಾಡಿ ಹೇಗಾಗಿದೆ ಅಂತ ಟೆಸ್ಟ್ ಮಾಡಿ ನೋಡೋಣ. ನವಣೆಯಲ್ಲಿ ಕಾರ್ಬೋಹೈಡ್ರೇಟ್ ಕಂಟೆಂಟ್ ತುಂಬ ಕಡಿಮೆ ಇರುತ್ತೆ, ಸೊ ಎಲ್ರಿಗೂ ತುಂಬ ಒಳ್ಳೆಯದಿದೆ ಆರೋಗ್ಯಕ್ಕೆ. ಎಸ್ಪೆಷಲಿ ಡಯಾಬಿಟೀಸ್ ಅವ್ರಿಗಂತೂ ತುಂಬಾ ಒಳ್ಳೆಯದು. ಈಗ ನಾನು ಕುಕ್ಕರ್ ತಣ್ಣಗಾಗಿದೆ, 2 ವಿಸಿಲ್ ಆದಮೇಲೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಪ್ಲೇಟ್ಸ್ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಕಾರ್ತಿಕ್ ಲಂಚಿಗೆ ಬರೋ ಟೈಮ್ ಆಗಿತ್ತು. ಪಲಾವ್ ಅಂತೂ ತುಂಬಾ ಉದ್ರುದ್ರಾಗಿ ಚೆನ್ನಾಗಾಗಿದೆ. ಇನ್ನೂ ಜಾಸ್ತಿ ಎಣ್ಣೆ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಬಟ್ ಆರೋಗ್ಯದ ಪಾಯಿಂಟ್ ಆಫ್ ವ್ಯೂಯಿಂದ ನಾನು ಎಣ್ಣೆ ನೋಡಿಕೊಂಡು ಒಂದು ಸ್ವಲ್ಪ ಕಡಿಮೆನೇ ಹಾಕಿದ್ದೆ. ಇದು ಹಾಗೆ ತಿನ್ನೋದಕ್ಕಿಂತ ಮೊಸರು ಬಜ್ಜಿ ಜೊತೆ ಅಥವಾ ಜಸ್ಟ್ ಮೊಸರು ಹಾಕ್ಕೊಂಡು ಉಪ್ಪಿನಕಾಯಿ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಹಾಗೇನೂ ತಿನ್ಬೋದು. ಕಾರ್ತಿಕ್ಗೂ ತುಂಬಾ ಇಷ್ಟ ಆಯಿತು. ನೀವು ಕೂಡ ಡೆಫಿನೆಟ್ಲಿ ಮನೇಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಳಿಸಿ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ. ನನ್ನ ನೆಕ್ಸ್ಟ್ ವ್ಲಾಗ್ ಜೊತೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಟಿಲ್ ದೆನ್, ಟೇಕ್ ಕೇರ್, ಬಾಯ್.